ಪಾರ್ಶ್ವಗಾನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ 10ನೇ ವರ್ಷದ ಹನುಮ ಜಯಂತಿ. ಕೋಲಾರ ತಾಲೂಕಿನ ಮುದ್ವತ್ತಿ ಪಂಚಾಯಿತಿಯ ಪಾರ್ಶ್ವಗಾನಹಳ್ಳಿಯ ಜೈ ಪರಂಜ್ಯೋತಿ ಹನುಮಾನ್ ದೇವಾಲಯದಲ್ಲಿ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯಿತು. ಹನುಮಾನ್ ಅಖಂಡ ಜ್ಯೋತಿ ಉದ್ಘಾಟನೆ ಮತ್ತು ಪಲ್ಲಕ್ಕಿ ಉತ್ಸವ ಕೇರಳದ ಚೆಂಡೆ ವಾದ್ಯದೊಂದಿಗೆ ಆಕರ್ಷಣೀಯವಾಗಿ ಗ್ರಾಮದೆಲ್ಲೆಡೆ ಸಾಗಿತು. ಗ್ರಾಮದ ಮುಖಂಡರು ಮತ್ತು ಸದಸ್ಯರಾದ ಅಶ್ವತ್ಥರಾಮ್ರವರು ಮಾತನಾಡಿ, ಡಿಸಿಪಿ ರವರ ಆಶೀರ್ವಾದದೊಂದಿಗೆ 10ನೇ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೆಯುತ್ತಿದೆ. ಧರ್ಮ ರಕ್ಷಣೆಗಾಗಿ ಮತ್ತು ಸಂಪ್ರದಾಯಗಳ ಉಳಿವಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದು, ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ಭಾವೈಕ್ಯದಿಂದ ಹನುಮ ಜಯಂತಿಯನ್ನು ಆಚರಿಸಿದ್ದು ದೇವರ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದರು. ಒಕ್ಕಲೇರಿ ಸೊಸೈಟಿ ಅಧ್ಯಕ್ಷರಾದ ಪಾಲಾಕ್ಷರವರು ಮಾತನಾಡಿ, ಪಾರ್ಶ್ವಗಾನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿ ಕಾರ್ಯಕ್ರಮ ನಡೆಯುತ್ತಿದ್ದು, ಭಾಗವಹಿಸಿದ ಎಲ್ಲ ಗ್ರಾಮಸ್ಥರಿಗೆ ಆಂಜನೇಯನು ಶಕ್ತಿ, ಧೈರ್ಯ ಮತ್ತು ಯಶಸ್ಸು ನೀಡಲೆಂದರು. ಈ ಸಂದರ್ಭದಲ್ಲಿ ಒಕ್ಕಲೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ್ ಮತ್ತು ಊರಿನ ಹಿರಿಯರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ಇವತ್ತು 10ನೇ ವರ್ಷದ ಹನುಮ ಜಯಂತಿ ಶ್ರೀ ಪರಂಜ್ಯೋತಿ ಹನುಮಾನ್ ದೇವಾಲಯ ಪಾರ್ಶ್ವಗಾನಹಳ್ಳಿಯಲ್ಲಿ ಬಹಳ ವಿಜೃಂಭಣೆಯಾಗಿ ನಡೀತಾ ಇದೆ. ಇದೆಲ್ಲ ಒಂದು ಕಾರ್ಯಕ್ರಮ ಶ್ರೀ ನಮ್ಮ ಡಿಸಿಪಿ ಐಪಿಎಸ್ ಆಫೀಸರ್ ನಮ್ಮ ದೇವರಾಜ್ ಸರ್ ಅವರ ಆಶೀರ್ವಾದಗಳೊಂದಿಗೆ ಈ ಒಂದು ಪಾರ್ಶ್ವಗಾನಹಳ್ಳಿ ಗ್ರಾಮದಲ್ಲಿ 10ನೇ ವರ್ಷ ತುಂಬ ವಿಜೃಂಭಣೆಯಾಗಿ ನಡೀತಾ ಇದೆ. ನಾವು ಹಿಂದುತ್ವವನ್ನು ಉಳಿಸಬೇಕು ಅನ್ನೋದು ನಮ್ಮ ದೊಡ್ಡ ಒಂದು ಇದು. ಆ ಒಂದು ನಿಟ್ಟಿನಲ್ಲಿ ಊರಿನಲ್ಲಿ ಗ್ರಾಮದಲ್ಲಿ ಎಲ್ಲರೂ ಭಾವೈಕ್ಯವಾಗಿ ಇರಬೇಕು ಮತ್ತು ಎಲ್ಲರೂ ಒಂದು ಕಡೆ ಸೇರಿ ಒಂದು ಹಬ್ಬದ ಆಚರಣೆ ಮಾಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಅದರಂತೆ ಎಲ್ಲ ಸೇರಿ ಇವತ್ತು ಯಾವುದೇ ಜಾತಿ ಮತ ಭೇದ ಇದ್ದರೆ ಎಲ್ಲ ಇಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಾರೆ. ಹಾಗೆ ನಮ್ಮ ಸ್ನೇಹಿತರಾದಂಥ ಪರಮೇಶ್ವರ್ ಬಂದಿದ್ದಾರೆ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಬಂದಿರು. ಈಗ ಸದ್ಯಕ್ಕೆ ಒಕ್ಕಲೇರಿ ಪಂಚಾಯತಿ ಅಧ್ಯಕ್ಷರಾದಂಥ ಮಂಜುನಾಥ್ ಇದ್ದಾರೆ ಮತ್ತು ನಮ್ಮ ತಾಲೂಕು ಸೊಸೈಟಿ ಅಧ್ಯಕ್ಷರಾದಂಥ ಪಾಲಾಕ್ಷರವರು ಮತ್ತು ಇಲ್ಲೇ ಇದ್ದಾರೆ. ಅವರು ಎರಡು ಮಾತಾಡಬೇಕು ಅಂತ. ಈ ಒಂದು ಗ್ರಾಮದಲ್ಲಿ ಈ ಒಂದು ಸ್ಥಳ ತುಂಬ ಅನಾಥವಾಗಿತ್ತು. ಇಲ್ಲಿ ತುಂಬ ಚರಂಡಿ, ಅದರಿಂದ ಸ್ವಚ್ಛತೆ ಕಾಣ್ತಾ ಇರಲಿಲ್ಲ. ಈ ಒಂದು ಜಾಗದಲ್ಲಿ ಗ್ರಾಮಸ್ಥರೆಲ್ಲರ ಸಹಕಾರದಿಂದ ಒಂದು ಮೋರಿ ಮಾಡಿ ಮತ್ತು ಈ ಒಂದು ಜಾಗನ ಒಂದು ದೇವಸ್ಥಾನದ ಜಾಗ ಮಾಡೋಣ ಅಂತೇಳಿ ಗ್ರಾಮಸ್ಥರೆಲ್ಲ ಅಭಿಪ್ರಾಯ. ಮತ್ತು ಇದು ಊರಿಗೆ ಒಂದು ಯಾವುದು ದೇವ ದಿಕ್ಕಿನಲ್ಲಿದೆ ಅಂತೇಳಿ ಇಲ್ಲೊಂದು ಹನುಮಾನ್ ಸ್ಥಾಪನೆ ಮಾಡಿದ್ವಿ. ಆಗ ಆಲೋಚನೆ ಬಂದಾಗ ಎಲ್ಲರ ಸಹಕಾರದಿಂದ ಈಸ್ಟ್ ಗೋದಾವರಿ ಅಂತಿದೆ ಆಂಧ್ರದಲ್ಲಿ, ಅಲ್ಲಿಂದ ಹೋಗಿ ಆಂಜನೇಯನ ಎಲ್ಲ ತಗೊಂಬರಕ್ಕೆ ಎಲ್ಲರ ಸಹಕಾರದಿಂದ ಸುಮಾರು ವಿಜೃಂಭಣೆಯಿಂದ ಅಲ್ಲಿಂದ ತಂದು ಇದು 10ನೇ ವರ್ಷ ಆಯಿತು ಸ್ಥಾಪನೆಯಾಗಿ. ಆವತ್ತಿಂದನೂ ಒಂದು ಊರಿಗೆ ಒಂದು ಶಾಂತಿ ಇದೆ. ಮತ್ತು ಎಲ್ರಿಗೂ ಹೋಗ್ಬೇಕಾದ್ರೆ, ಊರಿಂದ ಆಚೆ ಹೊರಗೆ ಹೋಗ್ಬೇಕಾದ್ರೆ ದೇವ್ರಿಗೆ ನಮಸ್ಕಾರ ಮಾಡೋದ್ರೆ ಏನೋ ಒಂದು ಮನಸ್ಸಿನಲ್ಲಿ ಒಂದು ದೃಢ ಸಂಕಲ್ಪ ಇರುತ್ತೆ. ಆ ಒಂದು ಇದರಲ್ಲಿ ನಿಟ್ಟಿನಲ್ಲಿ ದೇವಸ್ಥಾನ ಚೆನ್ನಾಗಿ ಆಗ್ತಾ ಇದೆ. 10 ವರ್ಷ ಆಗಿದೆ. ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ದೇವರಲ್ಲಿ ಬೇಡ್ತಾರೆ. ನಮಸ್ಕಾರ. ಇವತ್ತು ಪಾರ್ಶ್ವಗಾನಹಳ್ಳಿ ಗ್ರಾಮದಲ್ಲಿ ಹನುಮಾನ್ ಜಯಂತಿಯನ್ನು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ನನ್ನೂ ಸಹ ಇಲ್ಲಿ ಕರೆದು ಆ ಭಗವಂತನ ಆಶೀರ್ವಾದ ತಗೊಳ್ಳಿ ಅಂತ ಕರೆದಿದ್ದಾರೆ ನಮ್ಮ ಅಶ್ವತ್ಥರಾಮರು. ಅದೇ ರೀತಿಯಾಗಿ ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಈ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಹ ಈ ಭಗವಂತ ಹನುಮ ಒಂದು ಒಳ್ಳೆಯ ಧೈರ್ಯ, ಶಕ್ತಿಶಾಲಿಯನ್ನು ಕೊಟ್ಟು ಈ ಊರಿನ ಗ್ರಾಮವನ್ನು ಒಳ್ಳೆಯ ಒಂದು ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗಲಿ ಅಂತ ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ವರ್ಷ ಆಯಿತು ಏನು